ನೀವ್ ಏನ ಅನ್ರಿ ಜೋಳದ ರೊಟ್ಟಿ ಊಟ ಮಾಡುದ್ರಾಗ ಇರು ಸುಖ ಬೇರೆ ಎದ್ರಾಗೂ ಸಿಗಲ್ ನೋಡ್ರಿ. ಅದ್ರಲ್ಲೂ ಹೋಳ್ಗಿ ಊಟ ಇತ್ತಂಕ್ರು ಆಹಾ ಸ್ವರ್ಗ ಶರಣ್ರಿ. ಮೊನ್ನೆ ನಾನು ತಾಯಿ ರೇಣುಕಾದೇವಿ ಎಲ್ಲಮ್ಮನ ದರ್ಶನ ಪಡಿಬೇಕಂತೇಳಿ ಸೌದತ್ತಿಗೆ ಹೋಗಿದ್ದೀರಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ನಮ್ ದೋಸ್ತ ಸೌದತ್ತಾಗ ಒಂದ್ ಒಳ್ಳೆ ಜೋಳದ ರೊಟ್ಟಿ ಊಟ ಮಾಡಿಸ್ತೇನೆ ಬಾ ಅಂತೇಳಿ ಈ ಒಂದು ಖಾನಾವಳಿಗೆ ಕರ್ಕೊಂಬಂದ್ ನೋಡ್ರಿ. ಶ್ರೀ ಬಸವೇಶ್ವರ ಖಾನಾವಳಿ ಸುಮಾರು 80 ವರ್ಷದ ಹಳೆಯ ಖಾನಾವಳಿ ಇದಾಗಿದ್ದು ಅವಾಗ ಇದನ್ನ ಕಾಶಂನವರು ಹಾಗೂ ಬಸವಣ್ಣಪ್ಪನವರು ಶುರು ಮಾಡಿದ್ದು. ಈಗ ಇವರ 3ನೇ ತಲೆಮಾರ ಇದನ್ನ ನಡೆಸ್ಕೊಂಡು ಹೊಂಟೈತ್ರಿ. ಇವ್ರ ಕಡೆ ಊಟದ ವಿಶೇಷತೆ ಏನಪ್ಪಾ ಅಂತಂದ್ರ ಇವ್ರ ಎಲ್ಲಾ ಅಡ್ಗಿನೂ ಸೌದೆ ಒಲೆ ಮೇಲೆ ತಯಾರ್ ಮಾಡ್ತಾರ ಹಾಗೂ ಅಲ್ಲೇ ಬಿಸಿ ಬಿಸಿ ರೊಟ್ಟಿನ ಬಡದ್ ಕೊಡ್ತಾರ್ರಿ. ಇವ್ರ ಊಟದಾಗ ಒಂದಲ್ಲ ಎರಡಲ್ಲ 4 ತರದ ಪಲ್ಯ ಇರುತ್ತ, ಜುಣಕದ ವಡಿ ಇರುತ್ತ, ಕೋಸಂಬರಿ, ಚಟ್ನಿ, ಮೊಸರು, ಖಾರ, ಉಪ್ಪಿನಕಾಯಿ ಹಾಗೂ 2 ರೊಟ್ಟಿ ಅಥವಾ ಚಪಾತಿ ಕೊಡ್ತಾರ. ಆಮೇಲೆ ಅನ್ಲಿಮಿಟೆಡ್ ಅನ್ನ ಸಾಂಬಾರ್ ಕೊಡ್ತಾರ್ರಿ. ಪ್ರತಿ ಸೋಮವಾರ ಇಲ್ಲಿ ಹೋಳಿಗೆ ಊಟ ಕೂಡ ಇರುತ್ತ. ಹೋಳಿಗೆ ಅಂಕರು ತುಂಬಾನೇ ಮಸ್ತ್ ಇರುತ್ತ. ಒಮ್ಮೆ ಆದ್ರೂ ಟ್ರೈ ಮಾಡ್ಲೇಬೇಕು ನೋಡ್ರಿ. ನೀವೇನಾದ್ರೂ ಸೌದತ್ತಿದಾಗಿದ್ರಿ ಅಂದ್ರೆ ಅಥವಾ ಸೌದತ್ತಿ ಕಡೆ ಹೊಂಟಿದ್ರಿ ಅಂತಂದ್ರ ಈ ಒಂದು ಖಾನಾವಳಿಗೆ ಹೋಗುದನ್ನ ಒಟ್ಟ ಮಿಸ್ ಮಾಡ್ಬೇಡ್ರಿ. ಇದ್ರ ಲೊಕೇಶನ್ ಸೌದತ್ತಿಯ ಹೊಸಪೇಟೆ ಓಣಿಯಲ್ಲಿರುವಂತಹ ಕಡ್ಕೋಳ ಬ್ಯಾಂಕ್ ಹತ್ತಿರದ ಪೂರದಗುಡಿ ಬಸವೇಶ್ವರ ಖಾನಾವಳಿ ನೋಡ್ರಿ. ಇವರು ಕ್ಯಾಟರಿಂಗ್ ಸರ್ವಿಸ್ ಕೂಡ ಮಾಡ್ತಾರ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಕೊಡ್ರಿ ಹಾಗೂ ಇಂಥ ವಿಡಿಯೋಸ್ಗೋಸ್ಕರ ನಮ್ಮನ್ನ ಫಾಲೋ ಮಾಡ್ರಿ.